ಮೇಡಮ್ ನೇರ ನಿಷ್ಠುರ ವ್ಯಕ್ತಿತ್ವ ಅವ್ರದ್ದು, ಅಂಥವ್ರು ಈ ಥರದೊಂದು ನಿರ್ಧಾರ ಮಾಡ್ಕೋತಾರೆ ಅಂದರೆ ಯಾರ ಕೈಲಿ ನಂಬಕ್ಕೆ ಆಗ್ತಿರ್ಲಿಲ್ಲ. ಸರಿ, ಹೆಂಡತಿಯಾಗಿ ನನಗೂ ಇದುವರೆಗೂ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಸರ್. ಯಾಕೆ 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 ಈ ನಿರ್ಧಾರ ತಗೊಂಡ್ರು ಅನ್ನೋದು ಈ ಕ್ಷಣಕ್ಕೂ ಸಿಕ್ಕಿಲ್ಲ ಸರ್. ನನಗೇನಾದ್ರೂ ಸಿಕ್ಕಿದ್ರೆ ದಯವಿಟ್ಟು ನಾ ಕೇಳಿದೆ, ಅವ್ರೇನಾದ್ರೂ ಎದುರುಗಡೆ ಬಂದ್ಬಿಟ್ರೆ ಸಾಕು, ಕೇಳ್ಬಿಟ್ಟು ಹೇಳ್ಬಿಡೋಣ ಅಂತ ಅಷ್ಟೇ ಸರ್. ಇದು ಬಿಟ್ರೆ ಏನು ಹೇಳಕ್ಕಲ್ಲ. ಯಾಕೆ ಏನಕ್ಕೆ ಮಾಡ್ಕೊಂಡ್ರಿ ಅಂತ ಅವಕಾಶ ಏನಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಅದಕ್ಕೆ ಉತ್ತರ ಸಿಗ್ಬೋದೇನೋ ಗೊತ್ತಿಲ್ಲ. ಈಗಲೂ ನೋವಿಂದ ಒಂದು ಮಾತಾಡ್ತಾ ಇದ್ರಿ, ಇನ್ನು ಯಾರೋ ಒಂದಷ್ಟು ಜನ ಇಂಡಸ್ಟ್ರಿಯಲ್ಲಿ ಅವ್ರಿಗೆ ಸಹಾಯ ಮಾಡ್ತೀನಿ ಹಾಗೆ ಗುರು ಅವರ ಹೆಂಡತಿ ಆಗಲಿ ಮಕ್ಳಿಗಾಗಲಿ ನಾವೇನೋ ನಿಂತ್ಕೋತೀವಿ ಅಂತ ಹೇಳ್ತಾ ಇದ್ರು. ಯಾರು ಬಂದಿದ್ದಾರೆ ಸಹಾಯಕ್ಕೆ? ಸರ್, ನನ್ನ ಗಂಡನ ಚಿತಾಗಾರದಿಂದ ಹಿಡಿದು ಅವರ ಸತ್ತ ದಿನದಿಂದ ಹಿಡಿದು ಇದುವರೆಗೆ ಆಗ್ಲಿ ಯಾರು ನನಗೆ ಮಾಡ್ತೀನಿ ಮಾಡಲ್ಲ ಅಂತ ಮಾಡಿದ್ದಾರೆ ಅಂತ ಅನ್ಕೊಂತಿದ್ದಾರೆ ಸರ್. ಎಲ್ಲರೂ ಅವ್ರನ್ನೇ ಕೇಳಿಸಿ ಯಾರ್ಯಾರು ಮಾಡಿದ್ದಾರೆ ಅಂತ ದಯವಿಟ್ಟು ಬಂದು ಅವ್ರ ಹೆಸರು ಕೊಡ್ಲಿ ಸರ್. ನಾನು ನಿಂತು ಮಾಡಿದೆ, ಆ ಹುಡುಗಿಗೆ ಮಗುಗೆ ಹೆಲ್ಪ್ ಮಾಡಿದ್ದೀನಿ, ನನ್ನಿಂದನೇ ಇದೆಲ್ಲ ಆಗಿತ್ತು ಅಂತ ಯಾರಾದ್ರೂ ಹೇಳ್ತಿದ್ರೆ ದಯವಿಟ್ಟು ನನ್ನ ಕಣ್ಮುಂದೆ ಬರಕ್ ಹೇಳಿ ಸರ್. ಏನೇನ್ ಮಾಡಿದ್ದಾರೆ ಅಥವಾ ಈ ಚಿತ್ರದಿಂದ ಏನಾದ್ರೂ ನನ್ನ ಮಗುಗೆ ಚಾಕ್ಲೇಟು, 5 ರೂಪಾಯಿ ಚಾಕ್ಲೇಟು, 10 ರೂಪಾಯಿ ಚಾಕ್ಲೇಟು ಏನಾದ್ರು ಬಂದಿದ್ರೆ ದಯವಿಟ್ಟು ಅದ್ರದ್ದೊಂದು ಬಿಲ್ ಕಳ್ಸಕ್ ಹೇಳಿ ಸರ್. ಇದುವರೆಗೂ ನಾನು ಯಾರ ಸಹಾಯನೂ ಬೇಡಿ ಹೋಗಿಲ್ಲ ಸರ್. ನನ್ನ ಸಿನಿಮಾದಲ್ಲಿ ನನಗೇನು ಪರಿಹಾರ ಬೇಕೋ ಅದನ್ನು ಮಾತ್ರ ಕೇಳ್ತಾ ಇದ್ದೀನಿ ಹೊರತಾಗಿ ಯಾರದೇ ರೀತಿ ಪರಿಹಾರ ಯಾರೇ ಮಾಡಿದ್ದೀನಿ ಅಂದ್ರೂ ದಯವಿಟ್ಟು ನನ್ನ ಮುಂದೆ ಬರಕ್ ಹೇಳಿ ಸರ್. ಏನ್ ಮಾಡಿದ್ದಾರೆ ಅಂತ ದಯವಿಟ್ಟು ಹೇಳಕ್ ಹೇಳಿ ಸರ್. ಈಗ ಬಹಳ ಮುಖ್ಯವಾಗಿ ಈಗ ವೈರಲ್ ಆಡಿಯೋ ವೈರಲ್ ಆಗ್ತಿದೆ, ಅದರಿಂದ ಒಂದು ಸಾಂಸಾರಿಕ ಜೀವನದಲ್ಲಿ ಒಂದಷ್ಟು ಕಪ್ಪು ಚುಕ್ಕೆ ತರುವಂತ ಒಂದಷ್ಟು ಘಟನೆಗಳಾಗ್ತಿದೆ. ಆ ಟೀಮ್ ವಿರುದ್ಧವಾಗಿ ನೀವು ಯಾವ ರೀತಿ ಕಾನೂನು ಕ್ರಮವನ್ನು ಕೈಗೊಳ್ತೀರಾ? ಸರ್, ಕಾನೂನು ಕ್ರಮ ಏನು ಕೇಳಿ ಸರ್, ನಾನು ಒಬ್ಬ ಮನುಷ್ಯನ ನಂಬಿ ನಾನು ನನ್ನ ಪರ್ಸ್ನಲಿ ಹಂಚ್ಕೊಂಡಿದ್ದೀನಿ. ಅವರು ಇದನ್ನ ಈ ತರ ನೀಚವಾಗಿ ಬಳಸ್ಕೋತಾರೆ ಅಂದ್ರೆ ಇದಕ್ಕೆ ದೇವರೇ ಉತ್ತರ ಕೊಡ್ಬೇಕು. ಅವ್ರ ಗಂಡ ಹೆಂಡತಿ ತುಂಬಾ ಚೆನ್ನಾಗಿದ್ರೆ ದಯವಿಟ್ಟು ಚೆನ್ನಾಗಿರ್ಲಿ, ನಮ್ಮಿಬ್ರು ಸರಿ ಇಲ್ಲ ಅಂತ ಬಿಂಸಕ್ ಹೋದ್ರೆ ಅದು ನನ್ನ ಗಂಡನೇ ನೋಡ್ಕೋತಾರೆ. ನಾನಂತೂ ನನ್ನ ಗಂಡನ ಜೊತೆ ಅದ್ಭುತವಾಗಿದ್ದೆ, ನನ್ನ ಮಗಳು ಕಂಡ್ರೆ ಅಷ್ಟು ಪ್ರಾಣ ಬಿಡ್ತಿದ್ರು ಅಂತ ಆ ವ್ಯಕ್ತಿಗೆ ಗೊತ್ತು ಚೆನ್ನಾಗಿ. ನಾನೇ ಅಂತಲ್ಲ, ಅವ್ರ ಎಲ್ಲಾ ವ್ಯಕ್ತಿನೂ ತುಂಬಾ ಚೆನ್ನಾಗಿ ಪ್ರೀತಿಸ, ಅವ್ರ ಜೊತೆಲಿರೋ ಒಬ್ಬ ಡ್ರೈವರ್ನು ತುಂಬಾ ಚೆನ್ನಾಗಿ ಪ್ರೀತಿಸುವಂತ ವ್ಯಕ್ತಿ. ನಮ್ಮ ಅವ್ರಿಗೆ ಒಂದು ಚೂರು ಜೋರ್ ಮಾತಾಡಿದ್ರೇನೆ ಅವ್ರಿಗೆ ಸಹಿಸೋಂತ ವ್ಯಕ್ತಿ ಸಹಿಸ್ಕೋತಿರ್ಲಿಲ್ಲ ಅಂತದ್ರಲ್ಲಿ ತನ್ನ ಹೆಂಡತಿ ಜೊತೆ ಜಗಳ ಆಡೋಂತ ವ್ಯಕ್ತಿ ಅಲ್ಲ ಸರ್. ಅವ್ರಿಗೆ ಬರೆಯುವಂತ ಇದಿತ್ತು, ಏನಾರು ಸಾಯಕ್ಕೂ ಮುನ್ನ ಏನಾದ್ರು ಬರ್ದಿದ್ದೆ ಆ ಥರ ಏನಾದ್ರು ನಿಮ್ಗೆ ಕಳಿಸಿದ್ದೇನೆ? ಬರೆಯೋ ಅಂತ ಯಾರಿಗೂ ಏನು ಒಂದು ಅಕ್ಷರನೂ ಬರೀದೇ ಇರೋದೇ ಸೋಜಿಗ ಸರ್. ನಿಜವಾಗ್ಲೂ ನಾನು ಕೇಳ್ತೀನಿ, ಅಕಸ್ಮಾತ್ ಏನಾದ್ರು ಅವ್ರು ಬಂದ್ಬಿಟ್ರೆ ಎದುರುಗಡೆ ಏನಕ್ಕೆ ಈ ತರ ಮಾಡಿದ್ರಿ, ಒಂದ್ ಅಕ್ಷರನೂ ಬರ್ದಿಲ್ವಾ, ಎಲ್ಲಾ ತರ ಪ್ರಶ್ನೆ ಕೇಳ್ಬಿಟ್ಟು ಹೇಳ್ತೀನಿ ಸರ್. ಆ ಸಾಧ್ಯತೆಗಳಿದಾವ ಅಷ್ಟೇ ಸರ್. ನನಗೆ ನೊಂದಿರೋ ವ್ಯಕ್ತಿಗಳನ್ನ ಮತ್ತೆ ಏನೇನೋ ಇಟ್ಕೊಂಡು ದಯವಿಟ್ಟು ನೋಯಿಸ್ಬೇಡಿ ಅಂತ ಹೇಳಿ ಸರ್ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಸುಮಿತ್ರಾ ಅವರ ಮಾತು. ಕ್ಯಾಮರಾ ಪರ್ಸನ್ ಜಯಸೂರ್ಯ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.